Yeah, really happy with it. This was the first time we ever come here. We were very happy and Krish loved it. He was actually excited. He got up 7 o'clock in the morning. He's like, Mama, let's go to make Ganesha. ನನ್ನ ಹೆಸರು ಹರ್ಷಿತಾ ಚಲೋರ್. I am the chairperson of Ladies Circle India, Ballari, Vikings, Ladies Circle 127. Yesterday we organized one workshop for twinklers. ಅಲ್ಲಿ ನಾವು ತುಂಬ ಮಕ್ಕಳನ್ನು ಇನ್ವೈಟ್ ಮಾಡಿ ವರ್ಕ್ಶಾಪ್ ಮಾಡಿಸಿವಿ. ವಾಟ್ ಇಸ್ ದ ಮೇನ್ ಪರ್ಪಸ್ ಆಫ್ ದಿಸ್ ವರ್ಕ್ಶಾಪ್? ಆಲ್ ದ ಥ್ರೂ ಎಡ್ಯುಕೇಷನ್ ಮೇನ್ಲಿ ದೇರ್ ಕಾನ್ಸಂಟ್ರೇಟಿಂಗ್ ಆನ್ ದ ಅಕಾಡೆಮಿಕ್ಸ್. ಇಂಥ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗಿಬಿಟ್ಟವೆ. So the kids are also not into more creative stuff. So we want all the kids to involve in such activities. How we can prevent using this POP idols and how we can bring change to the environment. That is the main purpose of this event. If we are making any change, it should be from a little ones. 28 kids involved activity yesterday, and they are very happy to be here. The main thing is that we got the clay from the Ganga river. We call it Sadhu Mitti. They are mainly found in the basins of river Ganga. So that clay purify marchi now makkal kotivi. It's a more purest form of clay in the whole world. So we believe in that, and inculcating the culture and creativity into the young minds is the main purpose of this. ಸೊ ನಮ್ಮ ಆರ್ಗನೈಸೇಷನ್ ಹೆಸರು ಬಂದುಬಿಟ್ಟು ರೌಂಡ್ ಟೇಬಲ್ ಇಂಡಿಯಾ ಅಂತ. ಸೊ ನಮ್ಮ ಆರ್ಗನೈಸೇಷನಲ್ಲಿ 2 ಡಿವಿಷನ್ಸ್ ಇದೆ, ಒಂದು ಜೆಂಟ್ಸ್ದು ಒಂದು ಲೇಡೀಸ್ದು. ನಮ್ಮದು ಬಂದುಬಿಟ್ಟು BVRT 152 ಅಂತ. ಸೊ ನಮ್ಮ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದರೆ ಫ್ರೀಡಮ್ ಥ್ರೂ ಎಜುಕೇಷನ್, ದಟ್ ಈಸ್ ದ ಟ್ಯಾಗ್ಲೈನ್ ಆಫ್ ಅವರ್ ಆರ್ಗನೈಸೇಷನ್. ಸೊ ಎಜುಕೇಷನ್ ಈಸ್ ದ ಬೇಸಿಕ್ ನೆಸೆಸಿಟಿ ಅಂತ. ಸೊ ನಮ್ಮ ಎಜುಕೇಷನ್ ಪ್ರೊವೈಡ್ ಮಾಡಿದ್ರೆ ಫ್ಯೂಚರಲ್ಲಿ ಏನಾದರೂ ಹೆಂಗಾದರೂ ಬದುಕ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇದು. ಸೊ ನಮ್ಮ ಮೇನ್ ಏನು ಅಂದರೆ ಹಳ್ಳಿಗಳಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಇರ್ತವೆ. ಸೊ ಅವರಿಗೆ ಡೊನೇಷನ್ ಪ್ರಾಬ್ಲಮ್ ಇರುತ್ತೆ, ಫಂಡ್ಸ್ ಪ್ರಾಬ್ಲಮ್ ಇರುತ್ತೆ, ಕ್ಲಾಸ್ ರೂಮ್ಸ್ ಇರಲ್ಲ, ಗಿಡಗಳು ಮರಗಳ ಕೆಳಗೆ ಕೂತ್ಕೊಂಡು ಓದಿಸ್ತಾ ಇರ್ತಾರೆ, ಪ್ರಾಪರ್ ಟಾಯ್ಲೆಟ್ ಫೆಸಿಲಿಟೀಸ್ ಇರಲ್ಲ. ಸೊ ಅಂಥವ್ರಿಗೆ ನಾವು ಕ್ಲಾಸ್ ರೂಮ್ಸನ್ನು ಕಟ್ಸ್ಕೊಡ್ತೀವಿ, ಟಾಯ್ಲೆಟ್ಸನ್ನು ಕನ್ಸ್ಟ್ರಕ್ಟ್ ಮಾಡಿಕೊಡ್ತೀವಿ, ಬೆಂಚಸ್ ಆಗಲಿ, ಬೋರ್ಡ್ಸ್ ಆಗಲಿ, ಕಂಪ್ಯೂಟರ್ಸ್ ಆಗಲಿ, ಬುಕ್ಸ್ ಆಗಲಿ, ಇಂಥ ಬೇಸಿಕ್ ನೆಸೆಸಿಟೀಸ್ನ ನಾವು ಹೆಲ್ಪ್ ಮಾಡ್ತೀವಿ. ನಾನು ಕೋಮಲ್ ಜೈನ್ ಅಂತ ಹೇಳಿ, ಗಣಪತಿದು ಏನಿದೆ ಅಲ್ಲ, ಇವರು ಆ್ಯಕ್ಟಿವಿಟಿ ಮಾಡಿಸಿದ್ದಾರೆ ಮಕ್ಕಳಿಗೆ ಲೈವ್ ಆಗಿ. ನಾವು ಗಣಪತಿ ಐಡಲ್ನ ಬೇರೆಯವ್ರ ಹತ್ರದಿಂದ ಮಾಡಿಸಿ ನಾವು ಮಾರಾಟ ಮಾಡ್ತಿದ್ದೀವಿ. ಅದರಿಂದ ಏನು ಅಮೌಂಟ್ ಬರುತ್ತಲ್ಲ ಅದನ್ನು ನಾವು ಯೂಸ್ ಮಾಡಲ್ಲ. ಆ ಅಮೌಂಟಿಂದ ಬಂದಿರುವಂಥ ಅಮೌಂಟ್ನ ಮಕ್ಕಳ ಎಜುಕೇಷನ್ ಸಲುವಾಗಿಯೇ ಇದು ಮಾಡ್ತೀವಿ. ಹಾಂ, ಆ ಥರ ಇನ್ನು ನಾವು ಬಹಳಷ್ಟು ಕ್ರಿಕೆಟ್ನ ಆರ್ಗನೈಸ್ ಮಾಡ್ತೀವಿ. ಆ ಕ್ರಿಕೆಟಲ್ಲೆಲ್ಲ ಸ್ಪಾನ್ಸರರ್ಸ್ ಇರ್ತಾರಲ್ಲ ಸರ್, ಆ ಬಂದಿರೋ ಅಮೌಂಟ್ನ ಯಾವುದೇ ಬೆನಿಫಿಟಿಗೆ ಅಥವಾ ಯಾರಿಗೂ ಆಟಗಾರರಿಗೆ ಕೊಡ್ದಂಗೆ ಆ ಬೆನಿಫಿಟಿನ ಅದರಿಂದ ಬಂದಿರೋ ಅಮೌಂಟ್ನ ನಾವು ಮಕ್ಕಳಿಗೆ ಬೆನಿಫಿಟ್ ಆಗೋಂಗೆ ಮಾಡ್ತಿದ್ದೀವಿ. ಇನ್ನು ದಾಂಡಿಯಾ ನೈಟ್ಸ್ ಮಾಡಿದ್ದೀವಿ. ಈ ಥರ ಬಹಳಷ್ಟು ಈವೆಂಟ್ಸ್ಗಳನ್ನು ಮಾಡ್ತೇವೆ. ಒಂದು ಸರ್ತಿ ಡಾಗ್ ಶೋ ಕೂಡ ಮಾಡಿದ್ವಿ ನಮ್ಮ ಇದು ಆರ್ಗನೈಸೇಷನಿಂದ. ಅಲ್ಲಿಂದ ಏನು ಅಮೌಂಟ್ ಕಲೆಕ್ಟ್ ಆಗೋದ್ರಿಂದ ನಾವು ಜನರಲಿ ಫಂಡ್ ರೇಸಿಂಗ್ ಈವೆಂಟ್ ಅಂತಲೇ ಹೇಳ್ತೀವಿ. ಅಲ್ಲಿಂದ ಎಷ್ಟು ಫಂಡ್ ರೇಸ್ ಆಗುತ್ತೆ ಆ ಫಂಡ್ನ ಎಲ್ಲ ನಾವು ಮಕ್ಕಳಿಗೆ, ಅಂದರೆ ಅಂಡರ್ ಪ್ರಿವಿಲೇಜ್ಡ್ ಯಾವ ಮಕ್ಕಳಿಗೆ ಸ್ವಲ್ಪ ಬೇಸಿಕ್ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ, ಆ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದನೇ ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊತಾನೆ ಬಂದಿದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.